ಹಾಯ್ ಹಲೋ. ಇವತ್ತು ಬೆಂಡೆಕಾಯಿ ಕುರ್ಕುರೆ, ಬೆಂಡಿ ಕುರ್ಕುರೆ ಅಂತಲೂ ಕೂಡ ಕರೀತಾರೆ. ಯೂಶ್ವಲಿ ಮನೇಲೆ ಮಾಡ್ಕೊತಾ ಇರ್ತೀನಿ ಇದನ್ನು. ನನ್ನ ಮಗಳಿಗೆ ಹೊರಗಡೆ ಸ್ನ್ಯಾಕ್ಸ್ ಎಲ್ಲ ನಾನು ಕೊಟ್ಟು, ಹೊರಗಡೆ ಕುರ್ಕುರೆ ಅದು ಇದು ಕೊಟ್ಟು ನಾನು ರೂಢಿ ಮಾಡಿಲ್ಲ. ಸೊ ಮನೇಲೇ ನಾನು ಸ್ನ್ಯಾಕ್ಸ್ ಮಾಡ್ಕೊತಾ ಇರ್ತೀನಿ. ಇದು ಬೆಂಡೆಕಾಯಿ, ಎಳೆ ಬೆಂಡೆಕಾಯಿ ತೊಗೊಂಡಿದ್ದೀನಿ ಉದ್ದಕ್ಕೆ, ಚೆನ್ನಾಗಿರೋದು. ಇದನ್ನು ತೊಳೆದ್ಬಿಟ್ಟು ಸ್ವಲ್ಪ ಒರೆಸ್ಕೊಂಡು, ಇದಾದಮೇಲೆ ನೋಡಿ ಹಿಂಗೆ 4 ಭಾಗ ಈ ರೀತಿ ಕಟ್ ಮಾಡಿಕೊಂಡು ಇಟ್ಕೋಬೇಕು. ನಾವೇನಂದರೆ ಹೊರ್ಗಡೆ ಫುಡ್ಡು ಅಷ್ಟೊಂದು ಹೆಲ್ತಿ ಇರಲ್ಲ. ಇದನ್ನು ಮನೇಲೇ ನಾವು ಈ ರೀತಿ ಚಿಪ್ಸು, ಈ ರೀತಿ ಬೆಂಡೆ ಕುರ್ಕುರೆ ಆ ಥರ ಮಾಡೋದ್ರಿಂದ ಚೆನ್ನಾಗಿರುತ್ತೆ, ಅವ್ರಿಗೆ ಹೆಲ್ತಿಯಾಗೂ ಇರುತ್ತೆ, ಸ್ನ್ಯಾಕ್ಸ್ ಕೂಡ ತಿಂದಂಗಿರುತ್ತೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಜೀರಿಗೆ ಪುಡಿ ಮತ್ತು ಕಾರ್ನ್ಫ್ಲೋರು, 1 ಡ್ರಾಪ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕಾರ್ನ್ಫ್ಲೋರು ಎಣ್ಣೆ ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಒಂದೇ 1 ಸ್ಪೂನ್ ನೀರು ಹಾಕ್ಕೊತಾ ಇದ್ದೀನಿ ಅಷ್ಟೇ. ಅದು ಜಾಸ್ತಿ ಬೋಂಡು ಥರ ಎಲ್ಲ ಬರೋದು ಬೇಡ, ಸುಮ್ಮನೆ ಅಂಟ್ಕೊಳ್ಳೋಕ್ಕೆ ಮೇಲ್ಗಡೆ ಅಷ್ಟೇ ನಾನು ನೀರು ಹಾಕ್ಕೊತಾ ಇರೋದು. ಇದನ್ನೆಲ್ಲ ಹಾಕ್ಕೊಂಡಾದ್ಮೇಲೆ ಈಗ ಸ್ಟವ್ ಆನ್ ಮಾಡಿ ಬಾಣಲಿ ಇಟ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ನೋಡಿ ತುಂಬ ಚೆನ್ನಾಗಿರುತ್ತೆ, ತಿನ್ನಬೇಕು ಅನಿಸುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಸ್ನ್ಯಾಕ್ಸು, ಊಟಕ್ಕೆ, ಹಪ್ಳ ಆ ಥರ ಎಲ್ಲ ಅದ್ರ ಬದಲು ಇದನ್ನು ಯೂಸ್ ಮಾಡ್ಕೋಬೋದು. ನನ್ನ ಮಗಳಿಗಿಷ್ಟ, ಸೊ ಅವಾಗವಾಗ ಮಾಡಿಕೊಡ್ತಾ ಇರ್ತೀನಿ. ನೀವು ಒಂದ್ಸಲ ಟ್ರೈ ಮಾಡಿ, ರೆಸಿಪಿ ಹೇಗಿದೆ ಅಂತ ತಿಳಿಸಿ. ಥ್ಯಾಂಕ್ ಯು.